ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಸಾಫ್ಟ್ ಇಡ್ಲಿ, ತಮಿಳ್ನಾಡು ಸಾಂಬಾರ್ ಮತ್ತು ಮನೆಯಲ್ಲೇ ಮಸಾಲ ಪನ್ನೀರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಇಡ್ಲಿ ಬ್ಯಾಟರ್ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಆ ಗ್ಲಾಸಲ್ಲಿ 3 ಗ್ಲಾಸಷ್ಟು ಸೊಸೈಟಿ ಅಕ್ಕಿ ಆರ್ ಇಡ್ಲಿ ರೈಸ್ನ ತೊಗೋಬೇಕು. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಹೋಲಾದರೂ ತೊಗೋಬೋದು, ಇಲ್ಲ ಹಾಫ್ ಸ್ಪ್ಲಿಟ್ ಆಗಿರೋದಾದರೂ ತೊಗೋಬೋದು. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ತೊಗೋತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನೂ ತೊಗೊಳ್ತಾ ಇದ್ದೀನಿ. ಮತ್ತು ಗ್ಲಾಸ್ ತೊಗೊಂಡಿದ್ವಲ್ಲ, ಅಕ್ಕಿ ತೊಗೊಂಡಿದ್ವಲ್ಲ, ಅದರಲ್ಲೇ 3/4 ಗ್ಲಾಸಷ್ಟು ಸಬ್ಬಕ್ಕಿ ತೊಗೋತಾ ಇದ್ದೀನಿ. ಇದು ದಪ್ಪ ಸಬ್ಬಕ್ಕಿನಾದರೂ ಆಗಿರ್ಬೋದು, ನೈಲಾನ್ ಸಬ್ಬಕ್ಕಿನಾದರೂ ಆಗಿರ್ಬೋದು. ಅದ್ರ ಜೊತೆಗೆ 1 ಗ್ಲಾಸಷ್ಟು ಬಿಟ್ಟು ಅವಲಕ್ಕಿ ತೊಗೋತಾ ಇದ್ದೀನಿ. ನಾನು ಎಲ್ಲದನ್ನೂ ಒಟ್ಟಿಗೆ ನೆನೆ ಹಾಕ್ತಾಯಿದ್ದೀನಿ, ನೀವು ಬೇಕಂದರೆ ಸಪ್ರೇಟಾಗೂ ಹಾಕ್ಕೋಬೋದು. ಇದನ್ನು 3-4 ಸಲ ಚೆನ್ನಾಗಿ ವಾಶ್ ಮಾಡಿದ್ದಾದಮೇಲೆ ಒಂದು 5-6 ಗಂಟೆಗಳ ಕಾಲ ನೆನೆಸ್ಬಿಟ್ಟು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೋಬೇಕು. ನೆನಪಿರಲಿ, ಸಾಫ್ಟಾಗಿರಬಾರ್ದು, ತರಿಯಾಗಿರಬೇಕು. ಇವತ್ತು ಈ ಕಪ್ಸಲ್ಲಿ ಮಾಡಬೇಕಂತ ಇದ್ದೀನಿ. ಸುಮ್ಮನೆ ದೊಡ್ಡ ಕುಕ್ಕರ್ ತುಳಿಯೋದಕ್ಕಿಂತ ಹಿಂಗು ಸ್ಟೀಮರಲ್ಲಿ ಹಾಕ್ಬಿಟ್ಟು ಇದರಲ್ಲಿ ಟ್ರೈ ಮಾಡೋಣ ಅಂತಿದ್ದೀನಿ. ಇದ್ರ ಶೇಪ್ ಬರುತ್ತೆ, ನೋಡೋಣ. ಇಡ್ಲಿ ಕುಕ್ಕರೆಲ್ಲ ವಾಶ್ ಮಾಡೋದು ಕಷ್ಟ. ಹೇಗಿದ್ದರೂ ನಾನು ಡಯಟಲ್ಲಿದ್ದೀನಿ, ತಿಂದರೆ 2 ಇಡ್ಲಿ ತಿನ್ನೋದು ಅಂತ ಅಂದ್ಬಿಟ್ಟು ಈ ಥರ ಡಿಫ್ರೆಂಟಾಗಿ ಶೇಪಲ್ಲಿ ಅಂತಂದ್ಬಿಟ್ಟು ಬೌಲ್ಸು ಮತ್ತು ಗ್ಲಾಸಸ್ಗೆ ಹಾಕಿಡ್ತಾಯಿದ್ದೀನಿ. ಇಡ್ಲಿನ ಆ್ಯಕ್ಚುಲಿ ಸೂಪರ್ ಫುಡ್ ಅಂತ ಕರೀತಾರೆ. ಇದು ನಮ್ಮ ಗಟ್ ಬ್ಯಾಕ್ಟೀರಿಯಾಗೆ ತುಂಬ ಒಳ್ಳೆಯದು. ಆದಷ್ಟು ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಇಡ್ಲಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಇದು ಕ್ಯಾಲರೀಸಲ್ಲೂ ಕಮ್ಮಿ ಇರುತ್ತೆ. ಹಾಗಂತ ಜಾಸ್ತಿ ಇಡ್ಲಿ ಎಲ್ಲ ಒಂದು 5-6 ಎಲ್ಲ ತಿನ್ನಬಾರ್ದು. 2 ಇಡ್ಲಿ ಜೊತೆಗೆ ಸಾಂಬಾರು ತಿಂದರೆ ಇದೊಂದು ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇಷ್ಟ ಇಡಿಸಿದ್ದು, ಇದೊಂದು ಬೌಲ್ ಇಡಿಸ್ಲಿಲ್ಲ. ನೋಡೋಣ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಇಡೋಣ. ಸಾಕಾಗತ್ತೆ ಅನಿಸುತ್ತೆ ಇಬ್ಬರಿಗೆ. ಲೆಟ್ಸ್ ಸಿ. ಇದರಲ್ಲಿ 1.5 ಗ್ಲಾಸಷ್ಟು ನೀರು ಹಾಕಿಟ್ಟಿದ್ದೀನಿ. ಇದ್ರ ಮೇಲೆ ಶಿಫ್ಟ್ ಮಾಡಿ ಒಂದು 12 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಸಾಕು ಅನಿಸುತ್ತೆ. ಈ ಜೊತೆಗೆ ತಮಿಳ್ನಾಡು ಸ್ಟೈಲ್ ಸಾಂಬಾರು ಬರುತ್ತಲ್ವ, ಅದನ್ನು ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಸಣ್ಣ ಈರುಳ್ಳಿ ಬರುತ್ತಲ್ಲ, ಶಾಲೋಟ್ಸ್ ಅಂತಾರೆ ಇದು, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಲ್ರೆಡಿ ಬೇಳೆ, ಸ್ವಲ್ಪ ಟೊಮ್ಯಾಟೋಸು, ಉಪ್ಪು ಹಾಕಿ ಬೇಯಿಸೋಕ್ಕಿಟ್ಟಿದ್ದೀನಿ. ಇದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಚಟ್ನಿ ಹಾಕಿ ಅಂತಂದ್ಬಿಟ್ಟು ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಇಡ್ಲಿ ಒಂದು 12-15 ನಿಮಿಷ ಸ್ಟೀಮ್ ಆಗಬೇಕು. ಅಷ್ಟರಲ್ಲಿ ಸಾಂಬಾರು ಮಾಡ್ಕೊಬೇಡ, ಯಾವಾಗಲೂ ಯಾಕೆ ಒಂದೇ ಥರ ಅಂದ್ಬಿಟ್ಟು ಇವತ್ತು ತಮಿಳ್ನಾಡು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸಾಂಬಾರು ಈರುಳ್ಳಿ ಕೂಡ ತರಿಸಿದ್ದೆ. ಸಣ್ಣ ಈರುಳ್ಳಿ ಅಂತಾರಲ್ಲ, ಅದು ಯೂಶ್ವಲಿ ಸ್ವಲ್ಪ ಕಷ್ಟ ಸಿಗೋದು. ಇಲ್ಲಿ ಸೂಪರ್ ಮಾರ್ಕೆಟ್ಸಲ್ಲಿ ಮಾತ್ರ ಸಿಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲ್ ಒಗ್ಗರಣೆ ಹಾಕ್ಕೋಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಸಣ್ಣದಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಅದೆಲ್ಲ ಬೇಗ ಫ್ರೈ ಆಗೋದಕ್ಕೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಸಾಂಬಾರು ಪುಡಿ, ಇದನ್ನೆಲ್ಲನೂ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು. ಮತ್ತು ತಳ ಹಿಡಿಬಾರ್ದು ಅಂತ ನಾನು ಇಲ್ಲಿ ಒಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು 1 ಲೆಮನ್ ಸೈಜಷ್ಟು ಹುಣಸೆ ಹಣ್ಣನ್ನು ನಾನು ಮುಂಚೆನೇ ನೆನೆಸಿಟ್ಕೊಂಡು ಅದ್ರ ಜೊತೆಗೇ ಹಾಕ್ತಾಯಿದ್ದೀನಿ. ರುಚಿಗೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಕುಕ್ಕರ್ಗೆ ನಾನು 1 ಗ್ಲಾಸಷ್ಟು ಬೇಳೆ ಮತ್ತು ಟೇಸ್ಟ್ ಚೆನ್ನಾಗಿ ಬರಲಿ, ಎನ್ಹ್ಯಾನ್ಸ್ ಆಗಲಿ ಅಂತಂದ್ಬಿಟ್ಟು ನುಗ್ಗೆಕಾಯಿ ಒಂದು ಹಾಕಿದ್ದೀನಿ, ಮತ್ತು 2 ಟೊಮ್ಯಾಟೊ. ನುಗ್ಗೆಕಾಯಿಗೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬೆಂದಿರಬೇಕು. ಮಿನಿಮಮ್ 5-6 ವಿಜಿಲ್ ಬಂದಿರಬೇಕು. ಯಾಕಂದರೆ ಬೇಳೆ ಎಲ್ಲ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ಒಗ್ಗರಣೆ ಇತ್ತಲ್ಲ, ಅದಕ್ಕೆ ನಾನು ಈ ಬೇಳೆ ಮಿಕ್ಸರೆಲ್ಲನೂ ಹಾಕಿ ಚೆನ್ನಾಗಿ ಕುದಿಸಿ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬ್ಯಾಲೆನ್ಸ್ ಆಗಬೇಕು ಟೇಸ್ಟ್ ಎಲ್ಲ ಅಂತಂದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿ ಸಿಮ್ಮಲ್ಲಿ ಒಂದು 10 ನಿಮಿಷ ಇಟ್ಕೋಬೋದು. ಚೆನ್ನಾಗಿ ಸ್ಟೀಮ್ ಆಗಿ ಒಂದು 10-15 ನಿಮಿಷ ಆಚೆನೇ ಇಟ್ಟಿದ್ದೀನಿ. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಓಪನ್ ಆಗುತ್ತಾ ನೋಡಬೇಕು ನೀಟಾಗಿ. ಆ್ಯಕ್ಚುಲಿ ಈ ಬೌಲ್ನ ನಾನು ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಹಾಕಕ್ಕೆ ಬಿಟ್ಟು ಆಮೇಲೆ ತೆಗಿಯೋಕ್ಕೆ ಟ್ರೈ ಮಾಡಬೇಕಾಗಿತ್ತು. ನಾನು ತೆಗೆದ ತಕ್ಷಣ ಟ್ರೈ ಮಾಡಿದೆ, ಸೊ ಅದು ಸ್ವಲ್ಪ ಕಿತ್ತೋಗ್ಬಿಡ್ತು. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಅಷ್ಟೇ ಕಿತ್ತೋಯ್ತು, ನೀಟಾಗೇ ಬಂದಿದೆ. ಬಟ್ ಗ್ಲಾಸ್ಗಳಿತ್ತಲ್ವ, ಅದನ್ನು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ತೆಗ್ದೆ. ತುಂಬ ಸಾಫ್ಟಾಗಿ ಶೇಪ್ ಅಂತೂ ಸಖತ್ತಾಗಿ ಬಂದಿತ್ತು. ಇಡ್ಲಿ ಅಂದರೆ ನನಗಂತೂ ತುಂಬ ಇಷ್ಟ. ಯೂಶ್ವಲಿ ಹೊರಗಡೆ ಹೋದಾಗ ಬೇರೆ ಫುಡ್ ಚೆನ್ನಾಗಿರುತ್ತೋ ಇಲ್ವೋ, ಅಟ್ಲೀಸ್ಟ್ ಇಡ್ಲಿನಾದರೂ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟ್ ಆರ್ಡರ್ ಮಾಡೋದೇ ಇಡ್ಲಿ. ಆಗಲೇ ಹೇಳ್ದಂಗೆ ಇದು ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇಡ್ಲಿ ಅಂತೂ ನೋಡಿ ಸ್ಪಾಂಜ್ ಥರ ನೀಟಾಗಿ ಬರ್ತಾಯಿದೆ, ಮಲ್ಲಿಗೆ ಇಡ್ಲಿ ಥರ
ಸಖತ್ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಇದ್ರ ಜೊತೆಗೆ ಕಾಂಬಿನೇಷನ್ ಅಂತಂದರೆ ತಮಿಳ್ನಾಡು ಸಾಂಬಾರು ಇದಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು ಕಾಂಬಿನೇಷನ್ನು. ಸಕ್ಕತ್ತಾಗಿದೆ ಸಾಂಬಾರ್ ಅಂತ ಲವ್ಡ್ ಇಟ್. ತಮಿಳ್ನಾಡು ಸ್ಟೈಲ್ ಸಾಂಬಾರ್, ಚಿನ್ನ ವೆಂಗಾಯ ಸಾಂಬಾರ್ ಅಂತೇನೋ ಅಂತಾರೆ ಅವರು. ಅದು ತುಂಬ ಚೆನ್ನಾಗಿದೆ. ಎಮ್ಮಿ ಇಡ್ಲಿ ಇಸ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಇನ್ ದ ವರ್ಲ್ಡ್ ಇಟ್ ಸೀಮ್ಸ್. ಲೋಟ್ಲೆ ಹಸ್ಕೊಂಡು ತಿನ್ನೋದು. ನಾನಿನ್ನೂ ಟೇಸ್ಟ್ ಮಾಡಿಲ್ಲ, ಇವಾಗ ಮಾಡಬೇಕು. ತರಕಾರಿ ತೊಗೊಂಡು ಬರೋಕ್ಕೆ ಸ್ವಲ್ಪ ಟಯರ್ಡ್ ಆಗಿತ್ತು ಮತ್ತು ಅಷ್ಟು ದೂರ ನಡ್ಕೊಂಡು ಹೋಗಬೇಕಿತ್ತು. ಯಾಕೆ ಅಂತಂದ್ಬಿಟ್ಟು ಆನ್ಲೈನಲ್ಲೇ ಆರ್ಡರ್ ಮಾಡಿದೆ. ಯೂಶ್ವಲಿ ಸ್ವಿಗ್ಗಿಲೆಲ್ಲ ಆರ್ಡ್ರ್ ಮಾಡಿದ್ರೆ ಸ್ವಿಗ್ಗಿ ಸ್ವಲ್ಪ ಕಾಸ್ಟ್ಲಿ, ಇನ್ಸ್ಟಾಮಾರ್ಟು ಬಟ್ 10 ಮಿನಿಟ್ಸ್ 15 ಮಿನಿಟ್ಸಲ್ಲೇ ಬಂದುಬಿಡುತ್ತೆ. ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಅದರಲ್ಲಿ ಆರ್ಡರ್ ಮಾಡ್ತೀನಿ. ಇಲ್ಲ ಅಂತಂದರೆ ಇದು ಫಸ್ಟ್ ಟೈಮ್ ಅಮೆಝಾನ್ ಫ್ರೆಶಲ್ಲಿ ಮಾಡಿದ್ದು, ತುಂಬ ಚೆನ್ನಾಗಿದೆ. ಬಟ್ ಇದು ಬೆಳಗ್ಗೆ ಮಾಡಿದ್ರೆ ಸಂಜೆ ಬರುತ್ತೆ, ಸಂಜೆ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರುತ್ತೆ. ಹಾಗೆ ಬೀನ್ಸ್ ತರಿಸಿದ್ದೀನಿ ಮತ್ತು ಹೀರೆಕಾಯಿ, ಸ್ವೀಟ್ ಕಾರ್ನು, ಸ್ವಲ್ಪ ಶುಂಠಿ, ಬ್ರೊಕೊಲಿಲಿ ಏನಾದರೂ ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಶೇರ್ ಮಾಡ್ತೀನಿ. ಮತ್ತು 1 kg ಆರೆಂಜು. ಫ್ರೂಟ್ಸಲ್ಲಿ ಆರೆಂಜ್ ಒಂದೇ ನಂಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೆ. ಮತ್ತು ಬನಾನಾಸ್ ವಿಜಯ್ ತಿಂತಾರೆ ಅಂತ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನೇನು ಕರಿಬೇವಿನ ಸೊಪ್ಪು, ಆನಿಯನ್, ಟೊಮ್ಯಾಟೊ ಅದೆಲ್ಲ ಮೊನ್ನೆ ತೊಗೊಂಡು ಬಂದಿದ್ದೇ ಇತ್ತು. ನನ್ನ ಪ್ರಕಾರ ಸ್ವಿಗ್ಗಿಗಿಂತ ಅಮೆಝಾನ್ ಫ್ರೆಶ್ ತುಂಬ ಬೆಟರ್ ಅನಿಸುತ್ತೆ. ನೀವು ಯಾವುದೆಲ್ಲ ಆರ್ಡ್ರ್ ಮಾಡ್ತೀರಾ? ಇನ್ ಕೇಸ್ ನೀವು ಬ್ಯಾಂಗ್ಳೂರಲ್ಲಿ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಇವತ್ತು ಮನೆಯಲ್ಲಿ ಹಾಲು ಸ್ವಲ್ಪ ಎಕ್ಸ್ಟ್ರಾ ಇತ್ತು. ಯಾಕೆ ನಾನು ಮನೆಯಲ್ಲೇ ಪನ್ನೀರನ್ನ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಪನ್ನೀರನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನಾನು ನಂದಿನಿ ಹಾಲನ್ನೇ ತೊಗೊಳ್ತಾ ಇದ್ದೀನಿ. ನೀವು ಬೇರೆ ಯಾವುದಾದ್ರೂ ಹಾಲು ಕೂಡ ತೊಗೋಬೋದು. ಮನೆಯಲ್ಲೇ ಮಾಡ್ಕೊಂಡು ಆದಮೇಲೆ ನನಗನ್ನಿಸ್ತು ಸ್ಟೋರ್ ಬಾಟ್ ತರೋದಕ್ಕಿಂತ ಯೂಶ್ವಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಈಸಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಮತ್ತು ನಮಗೆ ಕಾಸ್ಟ್ ಕೂಡ ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂತ ಅನ್ನಿಸ್ತು. ಬಿಕಾಸ್ ಸ್ಟೋರಲ್ಲೆಲ್ಲ ಆಫ್ಕೋರ್ಸ್ ಅವರಷ್ಟು ದಿನ ಶೆಲ್ಫ್ ಲೈಫ್ ಇರಬೇಕು ಅಂತಂದರೆ ಒಂದು ಸ್ವಲ್ಪನಾದರೂ ಕೆಮಿಕಲ್ಸ್ ಹಾಕೇ ಇರ್ತಾರೆ. ಏನಂತೀರಾ ನೀವು ಇದಕ್ಕೆ? ಹಾಲನ್ನು ಕುದಿಸೋವಾಗ ಕೆನೆ ಕಟ್ಟದಿರ ಇರೋ ಥರ ಈ ಥರ ತಿರುಗಿಸ್ತಾ ಇರಬೇಕು. ಕೆನೆ ಕಟ್ಟಿದ್ರೆ ಅದರಲ್ಲಿರೋವಂಥ ಫ್ಯಾಟ್ದೆಲ್ಲ ಏನಿರುತ್ತೆ ಅದು ಕಡಲ್ ಆಗಲ್ಲ ನೀಟಾಗಿ. ಆದಷ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನೀಟಾಗಿ ನೀವು ಹೀಗೆ ತಿರುಗಿಸ್ತಾ ಬಾಯ್ಲ್ ಆಗೋವರೆಗೂ ನೋಡಿಕೊಂಡ್ರೆ ಸಾಕು. ಹಾಲೆಲ್ಲ ನೀಟಾಗಿ ಬಾಯ್ಲ್ ಆಗೋಷ್ಟರಲ್ಲಿ ನಾವು ಒಂದು ಮಿಕ್ಸರ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲಿಗೆ ಇಲ್ಲಿ ಹಾಫ್ ಲೆಮನ್ ಬರುತ್ತಲ್ಲ ಅದ್ರದ್ದು ಜ್ಯೂಸೆಲ್ಲ ತಗೊಂಡು ಒಂದು ಸ್ವಲ್ಪ ವಾಟರ್ ಹಾಕಿ ಡೈಲ್ಯೂಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ವಿನೆಗರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಎರಡೂ ಸೇಮ್ ಕೆಲಸನೇ ಮಾಡುತ್ತೆ. ಯಾವುದು ಅವೈಲಬಿಲಿಟಿ ಇದ್ದರೆ ಅದನ್ನು ಯೂಸ್ ಮಾಡಿ. ನಿಂಬೆಹಣ್ಣಿನ ಜ್ಯೂಸೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀಟಾಗಿ ತಿರುಗಿಸ್ತಾ ಇರಿ. ಆಲ್ಮೋಸ್ಟ್ ಒಂದು ಅರ್ಧ ನಿಮಿಷದಿಂದ 1 ನಿಮಿಷ ನೀಟಾಗಿ ತಿರುಗಿಸ್ತಾ ಇರಬೇಕು, ಸ್ವಲ್ಪನೇ ಹಾಕ್ಕೊಂಡು. ನಾನು ಇದರಲ್ಲಿ ಖಾರದ ಡಿಶ್ಶೇ ಮಾಡೋದ್ರಿಂದ ನಾನು ನಿಂಬೆಹಣ್ಣು ಹಾಕ್ತಿದ್ದೀನಿ. ಇನ್ ಕೇಸ್ ನೀವೇನಾದರೂ ಸ್ವೀಟ್, ರಸಗುಲ್ಲ, ರಸಮಲಾಯಿ ಮಾಡೋದಕ್ಕೆ ಏನಾದರೂ ಮಾಡ್ತಿದ್ರೆ ಆವಾಗ ನಿಂಬೆಹಣ್ಣು ಬದಲು ವಿನೆಗರ್ ಹಾಕ್ಕೋಬೇಕು. ಯಾಕಂದರೆ ನಿಂಬೆಹಣ್ಣಿನ ಹುಳಿ ಅಂಶ ಇರುತ್ತೆ. ನಾವು ಎಷ್ಟೇ ವಾಶ್ ಮಾಡಿದ್ರೂ ಸ್ವಲ್ಪ ಲೈಟಾಗಿ ಇರೋದ್ರಿಂದ ಬೆಟರ್ ವಿನೆಗರ್. ನೋಡಿ ಇದು ಕಡಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ 1-2 ನಿಮಿಷ ಹಾಗೆ ಬಿಟ್ಬಿಟ್ರೆ ನೀಟಾಗಿ ಹಾಲೆಲ್ಲ ಉಡ್ಕೊಳ್ಳುತ್ತೆ. ಜಸ್ಟ್ 1 ನಿಮಿಷ ಅಷ್ಟೇ ಅಂದ್ಬಿಟ್ರೆ ನೋಡಿ ವಾಟರ್ ಎಲ್ಲ ಸಪ್ರೇಟ್ ಆಗಿದೆ. ಇದು ಪನ್ನೀರ್ ಕೂಡ ಅಷ್ಟೇ ಸಪ್ರೇಟ್ ಆಗಿದೆ. ನಾನು ಇವತ್ತು ಮಸಾಲ ಪನ್ನೀರ್ ಮಾಡ್ತಿರೋದ್ರಿಂದ ಇದಕ್ಕೆ ಇವಾಗಲೇ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಎರಡನ್ನೂ ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸೇ. ನನ್ನ ಮನೆಯಲ್ಲೇ ನಾರ್ಮಲ್ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಪಿಜ್ಜಾ ಎಲ್ಲ ತರಿಸಿದ್ರೆ ಎಕ್ಸ್ಟ್ರಾ ಪ್ಯಾಕೆಟ್ಸ್ ಅಂತೂ ಉಳಿಯುತ್ತಲ್ವ ಅದನ್ನು ಹಾಕ್ಕೊಂಡ್ರೆ ಓಕೆ. ಇದು ಆರ್ಗ್ಯಾನೋ ಇದನ್ನು ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತಿದ್ದೀನಿ ನಾನು ಇದಕ್ಕೆ. ಮಸಾಲ ಪನ್ನೀರಲ್ವ ಅದಕ್ಕೆ ಸಾಲ್ಟು, ಚಿಲ್ಲಿ ಫ್ಲೇಕ್ಸು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಒಂದು ಮಸ್ಲಿನ್ ಕ್ಲಾತ್ ಆರ್ ಪಂಚೆ ಕ್ಲಾತ್ ಯಾವುದಾದ್ರೂ ಇದ್ದು ಮಾಡ್ಕೊಳ್ಳೋದು. ಇದರ ವೈಟ್ ಕಾಟನ್ ಕ್ಲಾತ್ ಒಂದು ತೊಗೊಂಡು ಅದನ್ನೆಲ್ಲ ಇದಕ್ಕೆ ಹಾಕ್ತೀನಿ. ಕೆಳಗಡೆ ಒಂದು ಸ್ಟ್ರೈನ್ ಆಗೋ ಥರ ಸ್ಟೀಮರ್ ಇತ್ತಲ್ಲ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನೀಟಾಗಿ ಈ ಥರ ಸ್ಟ್ರೈನ್ ಮಾಡ್ಕೊಂಬಿಡಿ.
ಆದಷ್ಟು ಒಂದು ಸ್ವಲ್ಪ ಬಿಸಿ ಬೆಚ್ಚಗಿರಬೇಕಾದ್ರೇ ನೀರನ್ನು ಸ್ಕ್ವೀಸ್ ಮಾಡ್ಕೊಳ್ಳಿ. ಆವಾಗ ನಾವು ಒಂದು ಶೇಪ್ ಕೂಡ ತೊಗೊಳ್ಬೋದು. ನೀಟಾಗಿ ಸ್ಕ್ವೀಸ್ ಎಲ್ಲ ಮಾಡಿದ್ದಾದಮೇಲೆ ಯಾವುದಾದ್ರೂ ಒಂದು ಭಾರವಾಗಿರೋ ವಸ್ತುನ ಇಡಿ. ನಮ್ಮ ಮನೇಲಿ ಇದು ಗುಂಡ್ಕಲ್ಲಿತ್ತು, ಅದನ್ನೇ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತಾಗಿದೆ, ಈಗ ಓಪನ್ ಮಾಡಿ ನೋಡೋಣ. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಅರ್ಧ ಲೀಟ್ರ್ ಹಾಲಷ್ಟೇ, ಅದಕ್ಕೆ 24 ರುಪೀಸ್ ಏನೋ ಅಷ್ಟೇ ಪೇ ಮಾಡಿರೋದು. ನಂದಿನಿ ಬ್ಲೂ ಕಲರ್ದು. ಬಟ್ ಇನ್ನೂ ಜಾಸ್ತಿ ಹಾಲು ಹಾಕಿದ್ರೆ ಜಾಸ್ತಿ ಬರುತ್ತೆ. ನಮಗೆ ಯೂಶ್ವಲಿ 200 ಗ್ರಾಮ್ಸ್ ಪನ್ನೀರೇ ಮಿಲ್ಕಿ ಮಿಸ್ ಅಂತ ತೊಗೊಂಬರೋದು ಅರೌಂಡ್ 120 ರುಪೀಸ್ ಅಂತ ಅನಿಸುತ್ತೆ. ಚೆನ್ನಾಗಿದೆ. ಇದನ್ನು ಕಟ್ ಮಾಡೋಣ. ಇದನ್ನು ಕಟ್ ಮಾಡಿ ಬಾಕ್ಸಲ್ಲಿ ನೀಟಾಗಿ 2 to 3 ಡೇಸ್ವರೆಗೂ ಸ್ಟೋರ್ ಮಾಡ್ಕೋತೀನಿ. ನೋಡಿ ಪನ್ನೀರ್ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇದನ್ನು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಇದರಿಂದ ಫ್ರೈಡ್ ರೈಸ್ ಮಾಡ್ತೀನಿ. ನಾಟ್ ಫ್ರೈಡ್ ರೈಸ್, ಬ್ರೋಕೊಲಿ ಮತ್ತು ಕಾರ್ನ್ ಎಲ್ಲ ಹಾಕ್ಬಿಟ್ಟು ಒಂಥರ ರೈಸ್ ಮಾಡ್ತೀನಿ, ಹೆಲ್ದಿದು. ಅದನ್ನು ನಾನು ಮಾಡಿದಾಗ ನಿಮಗೂ ಕೂಡ ಶೇರ್ ಮಾಡ್ತೀನಿ. ವೆಜಿಟೇರಿಯನ್ಸ್ಗೆ ಪನ್ನೀರ್ ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನು. ಅವಾಗವಾಗ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಪನ್ನೀರ್ ಆ್ಯಕ್ಚುಲಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನೀವು ಸ್ಪೈಸಿ ಡಿಶಸ್ ಏನಾದರೂ ಕರೀಸು ಆ ಥರ ಏನಾದರೂ ಮಾಡಿದ್ರೂ ಫುಲ್ ಫ್ಲೇವರ್ಫುಲ್ಲಾಗಿರುತ್ತೆ. ನೋಡಿ ಚೆನ್ನಾಗಾಗಿದೆ, ಆರಾಮಾಗಿ ಮಾಡ್ಕೋಬೋದು. ಇದರಿಂದ ನಾನು ನೆಕ್ಸ್ಟು ಒಂದು ಡಿಶ್ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಇವತ್ತಿನ ವ್ಲಾಗಲ್ಲೇ ಮಾಡ್ತೀನೋ ನೆಕ್ಸ್ಟ್ ವ್ಲಾಗಲ್ಲೂ ಮಾಡ್ತೀನೋ ಗೊತ್ತಿಲ್ಲ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ಕೂಡ ನೀವು ಆರಾಮಾಗಿ ನೋಡ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬ್ರೋಕೊಲಿ ಕಾರ್ನ್ ಹಾಕಿಬಿಟ್ಟು ಒಂದು ಲಂಚ್ ಬಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.